ಸೈನ್ಯದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ ನಮ್ಮ ಸಹೋದರ ಅವ್ರ ಮೇಲೆ ಒಂದು ನಮ್ಮ ಗುಲ್ಬರ್ಗ ಪೊಲೀಸ್ ಆಡಳಿತದವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ರೋಡಿ ಶೂಟರ್ ನೀವು ಹಾಕಿರೋರ ಮೇಲೆ ಆ ಒಂದು ಹಿಂದೂ ಕಾರ್ಯಕರ್ತ ಹೋರಾಟಗಾರ ಒಂದು ನಾವು ನೋಡಿ ಪ್ರಕಾರ ನನ್ನ ಸಹೋದರ ಸಮಾನ ನಾವು ಹತ್ರದಿಂದ ನೋಡೀವಿ. ನನ್ನ ಪ್ರಕಾರ ಬರೀ ಹೋರಾಟ ಮಾಡ್ತಾರೆ ಹೊರತು ಯಾವುದೋ ಗುಂಡಾಗರ್ದಿ ಮಾಡಿದ್ದು ನೋಡಿಲ್ಲ. ಮತ್ತು ಅವ್ರ ಮೇಲೆ ರೋಡಿ ಶೂಟರ್ ಹಾಕ್ಲಿಕ್ಕೆ ಕಾರಣ ಏನು? ರೋಡಿ ಶೂಟರ್ ಹಾಕ್ಬೇಕಾದ್ರೆ ಒಂದೇನೋ ಮರ್ಡರ್ ಮಾಡಿರ್ಬೇಕು, ಯಾರಿಗಾರ ಒಂದು ಹೊಡೆದಿರ್ಬೇಕು, ಏನೋ ಒಂದು ಆಗಿರಬೇಕು. ಅದು ಏನನ್ನೇ ಇಲ್ಲ. ಇವತ್ತು ನಾವು ಡಿಪಾರ್ಟ್ಮೆಂಟ್ದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀವಿ, ಒಂದು ಹಿಂದೂ ಪರವಾಗಿ ಹೋರಾಟ ಮಾಡೋರಿಗೆ ನೀವು ಇಷ್ಟೊಂದು ಟಾರ್ಚರ್ ಕೊಡ್ತೀರಿ ಅಂದ್ರೆ ಇದು ನಾವು ಹಿಂದೂಗಳಾಗಿ ನಾವು ಸುಮ್ಮನೆ ಕುತ್ಕೊಳ್ಳಲ್ಲ. ಏನೋ ಒಂದು ಹೋರಾಟ ಮಾಡೋರಿಗೆ ನೀವು ಈ ಥರ ಟಾರ್ಚರ್ ಕೊಡ್ತೀರಿ ಅಂತಂದ್ರೆ ಇದು ನಾವು ಕೂಡ ಸಹಿಸ್ಕೊಳ್ಳಲ್ಲ. ನಾನೊಂದು ಅಕ್ಕನ ಸ್ಥಾನದಲ್ಲಿ ಅಂತ ಹೇಳ್ತೀನಿ. ಒಂದು ಹಿಂದೂ ಹೋರಾಟಗಾರರಿಗೆ ನೀವು ತೊಂದರೆ ಕೊಟ್ರ ಅವನ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಕೊರಿ. ಫಸ್ಟ್ ನಿಮ್ಮ ಹತ್ರ ಸಬತ್ ಕೊಡ್ರಿ. ಅವ್ನು ಯಾರಿಗಾದ್ರೂ ಮರ್ಡರ್ ಮಾಡಿದಾನ, ಏನು ಕೈಯಾಗಿ ಬಂದೂಕ್ ತೊಗೊಂಡಾನ, ಏನಾದ್ರು ಮಾಡಿದಾನ, ಒಂದು ಸಬತ್ ಕೊಡ್ರಿ. ಡಿಪಾರ್ಟ್ಮೆಂಟ್ದವ್ರು ನೀವು ಏನಾದ್ರು ಪ್ರೂಫ್ ಕೊಟ್ರಿ ಅಂತಂದ್ರೆ ಚಲೋ ನಾವು ನಿಮ್ಗೆ ಸಾಥ್ ಕೊಡ್ತೀವಿ. ಯಾಕಂದ್ರೆ ಯಾರೇ ಇರಲಿ ಇದು ಗುಂಡಾಗರ್ದಿ ಮಾಡೋದು ತಪ್ಪೇ. ಅವ್ರು ಹಿಂದೂ ಇರಲಿ ಬೇರೆಯವ್ರು ಇರಲಿ. ಆದ್ರೆ ಇವತ್ತ ನಾಳ ಎಷ್ಟೋ ಜನ ಮರ್ಡರ್ ಮಾಡಿದವ್ರು ಹೊರಗೆ ಖುಲ್ಲಾ ಒಳ್ಳೆತಾರ. ಇವರು ಬರೀ ಹಿಂದೂ ಹೋರಾಟಗಾರ ಬರೀ ಹೋರಾಟ ಮಾಡ್ಲಿಕ್ಕೆ ನೀವು ಈ ಥರ ಅತ್ಯಾಚಾರ ಮಾಡ್ತೀವಿ, ರೋಡಿ ಶೂಟರ್ ಹಾಕ್ತೀರಿ ಅಂದ್ರೆ ತಪ್ಪು. ಅದು ನಾವು ಖಂಡನೆ ಮಾಡ್ತೀವಿ. ನಂದು ಒಂದೇ ಏನು, ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದ್ರೆ ಕೊಡ್ರಿ. ಇಲ್ಲ ಅಂದ್ರೆ ಅದು ಹಿಂದಕ್ಕೆ ತಗೋಬೇಕು. ಹಿಂದಕ್ಕೆ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಾದಾಗ ನಾವೆಲ್ಲ ಹಿಂದೂಗಳೇನು ನಾವೇನು ಮನೆಯಾಗ ಮಲ್ಕೊಂಡಿಲ್ಲ, ನಾವು ಜಾಗೃತರ ಇದ್ದೀವಿ. ಆದ್ರೆ ನಮ್ದೊಂದು ಅನ್ನೆಸರಿ ಸುಮ್ಮನೆ ಯಾವುದೋ ವಿಷಯ ಇರಲಾರ್ದಂಗೆ ಹೋರಾಟ ಮಾಡಬಾರ್ದಂತ ಒಂದೇ ಕಾರಣ ಸುಮ್ಮಿದೀವಿ. ಈಗ ನಮ್ಮ ಸಹೋದರರಿಗೆ ಹಿಂದೂ ಹೋರಾಟಗಾರರಿಗೆ ತೊಂದರೆ ಆದ್ರೆ ನಾವಂತೂ ರೋಡಿಗಿಡೋದು ಗ್ಯಾರಂಟಿ. ದಯವಿಟ್ಟು ನಿಮಗೊಂದು ನಾವು ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ, ನಿಮ್ಮ ಹತ್ರ ಪ್ರೂಫ್ ಇತ್ತು ಕೊಡಿ, ಇಲ್ಲ ನೀವು ಇದು ಹಿಂದಕ್ಕೆ ತಗೊಳ್ಳಿ. ಬಟ್ ಲಕ್ಷ್ಮೀಕಾಂತ್ ಸ್ವಾದಿ ಪರವಾಗಿ ನಾವೆಲ್ಲ ಇದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಮಸ್ಕಾರ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.